ಹಲೋ ವೆಲ್ಕಮ್ ಬ್ಯಾಕ್ ಟು ಜಕೆರ್ ಅಕಾಡೆಮಿ. ಸೊ ಒಂದು ಸಿಹಿ ಸುದ್ದಿ ನಿಮ್ಗಾಗಿ ತಂದಿದ್ದೀನಿ. ಯಾರೆಲ್ಲ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ದೀರಾ, ಅದು ಕೂಡ ಟೆಕ್ನಿಕಲ್ ಪೋಸ್ಟ್ ಅಲ್ಲಿ ಗೌರ್ಮೆಂಟ್ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ರೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಭಾರಿ ಬದಲಾವಣೆ ಆಗಿದೆ. ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಪತ್ರವನ್ನ ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ವಿಶೇಷವಾಗಿರುವಂತ ನಾವು ಏನು ಸಬ್ಜೆಕ್ಟ್ ಟೀಚರ್ಸ್ ಗಳನ್ನ ಫಿಲಪ್ ಅನ್ನ ಮಾಡ್ತಾ ಇದ್ರು, ಟೆಕ್ನಿಕಲ್ ಪೋಸ್ಟ್ ಗಾಗಿ ಕೂಡ ಸ್ಪೆಷಲ್ ಆಗಿ ಸ್ಕೂಲ್ಗಳಲ್ಲಿ ಒಂದು ಹೊಸದಾಗಿರುವಂತ ರಾಜ್ಯ ಪತ್ರದ ಜೊತೆಗೆ ಹೊಸ ಪೋಸ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಆ ಪೋಸ್ಟ್ ಏನು ಯಾರೆಲ್ಲ ಅಪ್ಲೈ ಮಾಡಬಹುದು, ತಾವುಗಳು ಏನಾದ್ರು ಟೆಕ್ನಿಕಲ್ ಕೋರ್ಸ್ ಅನ್ನ ಮುಗಿಸಿದ್ರೆ ಸೊ ನಿಮ್ಗೆ ಇದೊಂದು ಸುವರ್ಣ ಅವಕಾಶ ಇರಲಿದೆ. ಯಾರು BSc ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ಬಹುದು, BCA ಮುಗಿಸಿರಬಹುದು, BE ಮುಗಿಸಿರಬಹುದು, BTech ಮುಗಿಸಿರಬಹುದು. ಸೊ ಅವರು B.Ed ಮಾಡದೇನೂ ಕೂಡ ಇರಬಹುದು. ಸೊ ಅದಕ್ಕೆ ಏನೆಲ್ಲ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ, ಸೊ ಎಷ್ಟು ಪೋಸ್ಟ್ ಗಳನ್ನ ಕರೀತಾರೆ, ಹಾಗೂ ನೇಮಕಾತಿ ಯಾವ ತರ ಇರಲಿದೆ, ಸೊ ಈ ಒಂದು ಹೊಸ ನೇಮಕಾತಿ ಯಾವ ತರ ಇರಲಿದೆ ಎನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೂ ಇನ್ನೂವರೆಗೂ ಯಾರು ಜಕೆರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರು ಜಕೆರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಪಡಿತಾ ಇರಿ. ಬನ್ನಿ ತಡ ಮಾಡದಿನ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಈಗಾಗಲೇ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಭರ್ಜರಿ ಉದ್ಯೋಗಾವಕಾಶ ಟೀಚರ್ ಪೋಸ್ಟ್. ನಾವೇನು ಓನ್ಲಿ ಸಬ್ಜೆಕ್ಟ್ ಅಂಡ್ ಕೋರ್ ಸಬ್ಜೆಕ್ಟ್ ಹಾಗೂ ಲ್ಯಾಂಗ್ವೇಜಸ್ ಗಳಲ್ಲಿ ಏನ್ ನೋಡ್ತಾ ಇದ್ವಿ, ಸೊ ಅದು ಇನ್ನು ಮುಂದೆ ಟೆಕ್ನಿಕಲ್ ಕೋರ್ಸ್ ಗಳಲ್ಲಿ ಕೂಡ ಟೀಚರ್ ಪೋಸ್ಟ್ ಗಳನ್ನ ಕರೀತಾ ಇದ್ದಾರೆ. 2500 ಗಣಕ ವಿಜ್ಞಾನ ಶಿಕ್ಷಕರ ನೇಮಕಾತಿ ಅಂತ ನಾವು ನೋಡಬಹುದು. ಅಪ್ಕಮಿಂಗ್ 2 to 3 months ಅಲ್ಲಿ HSTR ಆರ್ GPT ಆರ್ PST ಕಾಲ್ಫಾರ್ಮ್ ಏನಾಗತ್ತೆ, ಅದರಲ್ಲಿ ಇವನು ಕೂಡ ಆಡ್ ಮಾಡ್ತಾರೆ. ಸೊ ಇಲ್ಲಿ ಗಣಕ ವಿಜ್ಞಾನ ಶಿಕ್ಷಕರು ಅಂದ್ರೆ CS ಟೀಚರ್ ಅಂತ ಕರಿತೀವಿ, ಮೀನ್ಸ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತಾನೂ ಕೂಡ ನಾವು ಕರಿಬಹುದು. ಸೊ ಇವರು ಎಲ್ಲಿ ಬೋಧನೆ ಮಾಡ್ತಾರೆ ಅಂದ್ರೆ 1ನೇ ತರಗತಿಯಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವರು ಬೋಧನೆಯನ್ನ ಮಾಡ್ತಾರೆ. ಸಂಬಳ ಎಷ್ಟಿರ್ತದೆ ಸಂಪೂರ್ಣವಾಗಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಸಾಗೋಣ. ಅದಕ್ಕಿಂತ ಮುಂಚೆ ರಾಜ್ಯ ಪತ್ರವನ್ನ ನಾವು ನೋಡೋಣ. ತಾವುಗಳು ಇಲ್ಲಿ ಗಮನಿಸಬಹುದು, ಕರ್ನಾಟಕ ರಾಜ್ಯ ಪತ್ರ ಆಲ್ರೆಡಿ 29th of June ಗೆನೆ ಈ ಒಂದು ರಾಜ್ಯ ಪತ್ರ ಕರಡು ಇದೆ. ಮೇ ಬಿ ಇದೇ ಫೈನಲ್ ಕೂಡ ಆಗ್ಬೋದು. ಏಕೆಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಶಾಲೆಯಲ್ಲಿ ಕಂಪ್ಯೂಟರ್ ಹಾಗೂ ಆನ್ಲೈನ್ ವರ್ಕ್ಗಳು, ಡೇಟಾ ಎಂಟ್ರಿ ವರ್ಕ್ಗಳು ಹಾಗೂ ಆನ್ಲೈನ್ ಬೇಸ್ಡ್ ಎಲ್ಲನೂ ಕೂಡ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಕಂಪ್ಯೂಟರ್ ಶಿಕ್ಷಕರು ಬೇಕೇ ಬೇಕು ಎನ್ನುವಂತ ಪರಿಸ್ಥಿತಿ ಅನಿವಾರ್ಯವಾಗಿದೆ, ಹಾಗೂ ಇದು ಬೇಕೂ ಕೂಡ ಹೌದು. ಸೊ ಇಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿಯಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡ್ಕೊಂಡಿದ್ದಾರೆ, ಕರಡು ನಿಯಮಗಳನ್ನ ರೂಪಿಸಿದ್ದಾರೆ. ಈ ಒಂದು ನಿಯಮಗಳನ್ನ ಏನಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರಿಬೇಕು ಎನ್ನುವಂತ ಹೇಳ್ತಾ ಇದ್ದಾರೆ. ಎಲ್ಲ ಮಾಡ್ಬೇಕು ಎನ್ನುವಂಥದ್ದು, ಹಾಗೂ 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಯಾವ ತರ ಆಗ್ತದೆ, GPT ಶಿಕ್ಷಕರ ಅಂತ ನಾವೇನು ಕರಿತೀವಿ, ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ಅಂತ ಕರಿತೀವಿ, ಆ ಒಂದು ಕೋಟಾದ ಅಡಿಯಲ್ಲಿ ತಾವು ಸೆಲೆಕ್ಷನ್ ಆಗ್ತೀರಾ. ಸಂಪೂರ್ಣ ಮಾಹಿತಿ ಇಲ್ಲಿನೂ ಕಡೆ ಇದೆ. ನಾವು PPT ಮುಖಾಂತರ ಅತಿ ಸರಳವಾಗಿ ಅದನ್ನು ತಿಳಿದುಕೊಳ್ಳೋಣ. ಯಾವ ಹುದ್ದೆ ನಮ್ಗೆಲ್ಲರಿಗೂ ಗೊತ್ತಿರುವಂತ ಆಲ್ರೆಡಿ ನಾನು ಹೇಳಿದೆ, ಗಣಕ ವಿಜ್ಞಾನ ಶಿಕ್ಷಕರು ಎನ್ನುವಂಥದ್ದು ಹೊಸ ನೇಮಕಾತಿ. ನೇಮಕಾತಿ ಯಾವ ತರ ಇರಲಿದೆ, ನೇರ ನೇಮಕಾತಿ ಇರಲಿದೆ, ಮೀನ್ಸ್ CET ಬೇಸ್ಡ್ ಎಕ್ಸಾಮ್ ಇರಲಿದೆ. TET ಕಡ್ಡಾಯ ಇದೇನೋ ಇಲ್ವೋ ಎನ್ನುವಂತ ಕೊನೆಯದಾಗಿ ನಾನು ಹೇಳ್ತೀನಿ. B.Ed ಕೂಡ ಕಡ್ಡಾಯ ಇದೆಯೋ ಇಲ್ವೋ ಎನ್ನುವಂತ ಕೊನೆಯದಾಗಿ ನಾನು ಹೇಳ್ತೀನಿ. ಆದ್ರೆ ನೇರ ನೇಮಕಾತಿ ಇರಲಿದೆ. ಎಕ್ಸಾಮ್ ನಿಂದ ನಿಮ್ಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಒಟ್ಟು ಹುದ್ದೆಗಳು ಎಷ್ಟು, 2500. ಇದು GPT ಶಿಕ್ಷಕರ ಜೊತೆಗೇನೆ ಕಂಪ್ಯೂಟರ್ ಶಿಕ್ಷಕರನ್ನು ಕೂಡ ನೇಮಕವನ್ನ ಮಾಡ್ತಾರೆ. ವೇತನ ಶ್ರೇಣಿ ನೋಡುವುದಾದ್ರೆ 44,425ರಿಂದ 83,700 ಇದು ಪೇ ಸ್ಕೇಲ್ ಇರಲಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಎಲ್ಲ ಪೋಸ್ಟ್ ಗಳು ಏನು ಅಂತಂದ್ರೆ, ಫಸ್ಟ್ ನಾಗಿ B ಯಾರು ಮಾಡಿದ್ದಾರೆ, B ಇನ್ ಕಂಪ್ಯೂಟರ್ ಸೈನ್ಸ್ ಯಾರು ಮಾಡಿದ್ದಾರೆ ಅವ್ರು ಎಲಿಜಿಬಲ್ ಆಗ್ತಾರೆ. BTech ಮಾಡಿದವರು, BTech ಇನ್ ಕಂಪ್ಯೂಟರ್ ಸೈನ್ಸ್ ಅವ್ರು ಎಲಿಜಿಬಲ್ ಆಗ್ತಾರೆ. BSc ಇನ್ ಕಂಪ್ಯೂಟರ್ ಸೈನ್ಸ್ ಹಲವಾರು ಜನ ಟೆಕ್ನಿಕಲ್ ಪೋಸ್ಟ್ ಗಳನ್ನ ಮಾಡಿರ್ತಾರೆ, ಟೆಕ್ನಿಕಲ್ ಕೋರ್ಸಸ್ ಗಳನ್ನ ಮಾಡಿರ್ತಾರೆ. BSc ಇನ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಕೂಡ ಒಂದು ಸುವರ್ಣ ಅವಕಾಶ ಇದೆ. ಜೊತೆಗೆ BCA ಮಾಡಿದವರು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಏನ್ ಕರಿತೀವಿ, ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಲಾಸ್ಟ್ಗೆ BIT ಬ್ಯಾಚುಲರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾರು ಡಿಗ್ರಿಯನ್ನ ಪಡೆದುಕೊಂಡಿದ್ದೀರಾ ಅವರು ವಿದೌಟ್ B.Ed ವಿದೌಟ್ TET ಈ ಪೋಸ್ಟ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕು. ತದನಂತರ ದಿನಗಳಲ್ಲಿ ಏನ್ ಮಾಡ್ಬೇಕು ಎನ್ನುವುದನ್ನು ಕೂಡ ನಾನು ಹೇಳ್ತೀನಿ. ಇವರೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು.
ಎಸ್, ಒಂದಿಷ್ಟು ಷರತ್ತುಗಳನ್ನ ಅನ್ವಯ ಇಲ್ಲಿ ಆಗ್ತಾ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆರ್ ಅಪ್ಲೈಡ್. ಏನು ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ, ಮೊದಲನೇದಾಗಿ SSLC ಪರೀಕ್ಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನ ಕನ್ನಡ ಮ್ಯಾಂಡೇಟರಿಗೆ ಓದಿರ್ಬೇಕು, ಅಥವಾ PUC ಯಲ್ಲಾದ್ರೂ ಒಂದು ವಿಷಯವನ್ನ ಕನ್ನಡವನ್ನ ತೆಗೆದುಕೊಂಡಿರಬೇಕು. ಸರಿನಾ? SSLC ಆರ್ PUC ಅಲ್ಲಿ ಒಂದು ವಿಷಯವನ್ನ ಕನ್ನಡ ಕಲಿತಿರಲೇಬೇಕು. ನೆಕ್ಸ್ಟ್ BSc ಮಾಡಿರಬಹುದು, ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, BE ಇನ್ ಕಂಪ್ಯೂಟರ್ ಸೈನ್ಸ್, BTech ಇನ್ ಕಂಪ್ಯೂಟರ್ ಸೈನ್ಸ್, BCA, ಇವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಿದ್ರೆ ತಾವುಗಳು ಏನಾದ್ರೂ ನೇಮಕಾತಿಯನ್ನ ಹೊಂದಿದ್ರೆ ಅದಾದ ಮೇಲೇನು ಕೂಡ ಒಂದಿಷ್ಟು ಷರತ್ತುಗಳಿಗೆ ತಾವುಗಳು ಒಳಪಡ್ತೀರಿ. ಯಾಕಂದ್ರೆ ಶಿಕ್ಷಣ ವೃತ್ತಿ ಇರೋದರಿಂದ ಬ್ಯಾಚುಲರ್ ಆಫ್ ಎಜುಕೇಶನ್ ಅಲ್ಲಿ ಕಂಪಲ್ಸರಿ ಆಗತ್ತೆ. ಸೊ ಹಾಗಾಗಿ ಇನ್ನು ಟೆಕ್ನಿಕಲ್ ಕೋರ್ಸ್ ಅವರು ಹೆಚ್ಚಿಗಾಗಿ B.Ed ಮಾಡೋದು ಬಹಳಷ್ಟು ರೇರ್, ಬಹಳಷ್ಟು ಕಡಿಮೆ, ಮಾಡೋದೇ ಇಲ್ಲ. ಸೊ ಅದಕ್ಕಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಕರಡು ಪ್ರತಿಯಲ್ಲಿ ಏನ್ ಹೇಳಿದೆ ಅಂದ್ರೆ, ತಾವುಗಳು ನೇಮಕಾತಿ ಹೊಂದಿದ 5 ವರ್ಷದ ಒಳಗಡೆ, ಇಲ್ಲಿ ನೋಡಿ ತಾವು ಗಮನಿಸಬಹುದು, ಫಸ್ಟ್ ಡೇ ತಾವು ಜಾಯಿನ್ ಆಗ್ತೀರಾ, 5 ವರ್ಷಗಳವರೆಗೆ ನಿಮಗೆ ಸಮಯಾವಕಾಶ ಇರುತ್ತೆ ಅದಕ್ಕೆ B.Ed ಮಾಡಿಕೊಳ್ಳೋದಕ್ಕೆ. ಸರಿನಾ? ನೇಮಕವಾದ 5 ವರ್ಷದ ಒಳಗಡೆ B.Ed ಅನ್ನ ಮಾಡಿರ್ಬೇಕು, ಜೊತೆಗೆ TET ಯನ್ನು ಸಹಿತ 5 ವರ್ಷದ ಒಳಗಡೆಗೆ ಮ್ಯಾಂಡೇಟರಿ ಪಾಸ್ ಆಗ್ಲೇಬೇಕು. B.Ed ಅನ್ನ NCT ಇಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದ ಡಿಸ್ಟೆನ್ಸ್ ಎಜುಕೇಶನ್ ಕೂಡ ಮಾಡ್ಕೊಳ್ಬಹುದು. B.Ed ಅನ್ನ ಪೂರ್ಣಗೊಳಿಸಬೇಕು, ಹಾಗೂ TET ಯನ್ನು ಸಹಿತ 5 ವರ್ಷಗಳವರೆಗೆ ನಿಮಗೇನಿರುತ್ತೆ ಸಮಯ ಅವಕಾಶ ಇರ್ತದೆ. ಅರ್ಜಿ ಸಲ್ಲಿಸಲು B.Ed ಅಥವಾ TET ಕಡ್ಡಾಯ ನಿಮಗೆ ಇಲ್ಲ. ಅರ್ಜಿ ಸಲ್ಲಿಸುವಾಗ ಇದು ಅವಶ್ಯಕತೆ ಇಲ್ಲ. ಆದ್ರೆ ನೇಮಕಾತಿ ಹೊಂದಿದ ನಂತರ ತಾವುಗಳು 5 ವರ್ಷದಲ್ಲಿ ಯಾವುದು NCT ಇಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಗಳಿಂದ B.Ed ಅನ್ನ ಮ್ಯಾಂಡೇಟರಿಯಾಗಿ ಪೂರ್ಣಗೊಳಿಸಬೇಕು, ಹಾಗೂ TET ಅನ್ನ ಮ್ಯಾಂಡೇಟರಿಯಾಗಿ ಪೂರ್ಣಗೊಳಿಸಬೇಕು. ಸೊ ಮೇ ಬಿ ಎಲ್ಲ ಶಿಕ್ಷಕರಿಗೆ 2 ವರ್ಷಗಳ ಅವಧಿಯಲ್ಲಿ PP ಕ್ಲಿಯರ್, ಪ್ರೊಫೆಷನಲ್ ಪೀರಿಯಡ್ ಕ್ಲಿಯರ್ ಆಗತ್ತೆ. ಮೇ ಬಿ ಟೆಕ್ನಿಕಲ್ ಕೋರ್ಸಸ್ ಗಳೇನಿದೆ ಅವರಿಗೆ PP ಡಿಕ್ಲರೇಷನ್ ಪೀರಿಯಡ್ 5 ವರ್ಷದ ಮಟ್ಟಿಗೆ ಇರಬಹುದು. ಏಕೆಂದ್ರೆ 5 ವರ್ಷದವರೆಗೆ ತಾವುಗಳು B.Ed ಆರ್ TET ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದು. ಸೊ ಅಪ್ಲಿಕೇಶನ್ ಹಾಕುವಾಗ TET ಹಾಗೂ B.Ed ಅವಶ್ಯಕತೆ ಇಲ್ಲ. ಸರಿನಾ? ಇದು ಆಗಿತ್ತು, ಒಂದು ಸುವರ್ಣ ಅವಕಾಶ ನಿಮಗೆ ಇದೆ. ಈಗಾಗಲೇ ನಾನು ಹೇಳಿದಂತೆ 29 ಜೂನ್ ಕರಡು ಪ್ರತಿ ಪ್ರಕಟವಾಗಿದೆ. ಮೇ ಬಿ ಇದೇ ಫೈನಲ್ ಕೂಡ ಆಗತ್ತೆ. ಯಾರೆಲ್ಲ ಟೆಕ್ನಿಕಲ್ ಕೋರ್ಸ್ ಅನ್ನ ಮುಗಿಸಿದಾರ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ಳಿ. ಪರೀಕ್ಷೆಗಾಗಿ ನೇರ ನೇಮಕಾತಿ ಇರಲಿದೆ. ಅಂದ್ರೆ ಎಕ್ಸಾಮ್ ಮೂಲಕ CET ಮುಖಾಂತರ ನಿಮ್ಮ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಯಾವ ತರ ಟೀಚರ್ ಪೋಸ್ಟ್ ನ ಕಾಲ್ಫಾರ್ಮ್ ಮಾಡ್ತಾರೆ, CET ಪರೀಕ್ಷೆಗಳನ್ನ ಏರ್ಪಡಿಸ್ತಾರೆ, ಅದೇ ತರ ನಿಮ್ದು ಕೂಡ ಇರುತ್ತೆ. ಆದ್ರೆ B.Ed ಹಾಗೂ TET ಮ್ಯಾಂಡೇಟರಿ ನೇಮಕಾತಿ ಆಗುವಾಗಿಲ್ಲ. ನೇಮಕಾತಿ ಹೊಂದಿದ ಮೇಲೆ 5 ವರ್ಷದ ಅವಧಿಗಳೊಳಗೆ ತಾವುಗಳು B.Ed ಹಾಗೂ TET ಅನ್ನ ಮ್ಯಾಂಡೇಟರಿಯಾಗಿ ಮಾಡಬೇಕಾಗಿರುವಂತದ್ದು. GPT ಶಿಕ್ಷಕರ ಆ ಒಂದು ನೇಮಕಾತಿಯಂತೆ ನಿಮ್ಮ ನೇಮಕಾತಿನೂ ಕೂಡ ಅದೇ ಒಂದು ಹುದ್ದೆಯಲ್ಲಿ ಆಗ್ತಾ ಇರತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಾಡೆಮಿಯನ್ನ ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋವನ್ನ ಅತಿ ಹೆಚ್ಚಿಗೆ ನಿಮ್ಮ ಗೆಳೆಯರ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.